ಸ್ವಾಮಿ ತಗೊಳ್ಳಿ. ಕೊಡಮ್ಮ ಬೆಳ್ಳಿ. ಮಂಗಳಾರತಿ ತಗೊಳ್ಳಿ. ಮೊದಲು ಕಾಯಿ ಕೆಟ್ಟೋಯ್ತು, ಅದನ್ನು ಆಕಸ್ಮಿಕ ಅಂತನಾದರೂ ಹೇಳ್ಬೋದು. ಆದರೆ ಈಗ ಮಂಗಳಾರತಿ ಕೂಡ ಆರು ಹೋಯ್ತು. ದೇವ್ರೆ, ಯಾಕೆ ಈ ಥರ ಶಿಕ್ಷೆ ಕೊಡ್ತಿದ್ಯಾ? ಮುದ್ದು ಮಾವ ಏನು ತಪ್ಪು ಮಾಡಿದ್ದಾರೆ? ಇದನ್ನೆಲ್ಲ ನೋಡಿದ್ರೆ ದೇವರು ನಿಮ್ಗೇನೋ ಸೂಚನೆ ಕೊಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಹೊರಗಡೆ ಒಬ್ರು ಸ್ವಾಮಿಗಳು ಕೂತಿದ್ದಾರೆ. ಅವ್ರ ಹತ್ರ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿ. ಅವ್ರ ಈ ಕಷ್ಟಗಳು ವಿಘ್ನಗಳು ಎಲ್ಲದಕ್ಕೂ ಪರಿಹಾರವನ್ನ ಕೊಡ್ತಾರೆ. ಸರಿ, ಹಾಗೆ ಮಾಡ್ತೀವಿ. ಮಾವ, ಆ ಪುರೋಹಿತ್ರ ಹೇಳಿದ ಸ್ವಾಮೀಜಿ ಇವರೇ ಇರಬೇಕು. ಬನ್ನಿ. ನಡಿ. ನಮಸ್ತೆ ಸ್ವಾಮೀಜಿ. ನೀನಿಲ್ಲಿ ನಿನಗೋಸ್ಕರ ಬೇಡ್ಕೊಳಕ್ ಬಂದಿಲ್ಲ. ನಿನ್ನ ಪ್ರೀತಿ ಪಾತ್ರದ ಪ್ರಾಣ ಸಂಕಷ್ಟದಲ್ಲಿದೆ, ಹೌದು ತಾನೇ? ಆಶ್ಚರ್ಯ ಪಡಬೇಡಿ, ಕೂತ್ಕೊಳ್ಳಿ. ತಾಯಿ ಸ್ಥಾನದಲ್ಲಿರೋರ್ಗೆ ಆರೋಗ್ಯ ಸರಿ ಇಲ್ಲ, ಹೌದಾ? ಹೌದು ಸ್ವಾಮಿ, ನಮ್ಮ ಚಿಕ್ಕಮ್ಮಂಗೆ ಹುಷಾರಿಲ್ಲ. ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ನೆಮ್ಮದಿಗೋಸ್ಕರ ಚಿಕ್ಕಮ್ಮ ಗುಣ ಆಗಲಿ ಅಂತ ದೇವಸ್ಥಾನಕ್ಕೆ ಬಂದೆ. ಆದರೆ ಕಾಯಿ ಕೆಟ್ಟೋಗಿತ್ತು. ಆರತಿ ತಗೊಳಕ್ ಮುಂಚೆನೇ ಆರು ಹೋಯ್ತು, ಸರಿ ತಾನೇ? ಬೇಡ್ಕೊಳಕ್ ಬಂದಿರೋ ನನಗೆ ಆ ದೇವರು ಯಾಕೆ ಈ ಥರ ಕಷ್ಟಗಳು ಕೊಡ್ತಿದ್ದಾನೋ ಗೊತ್ತಾಗ್ತಿಲ್ಲ ಸ್ವಾಮಿ. ನೋಡಪ್ಪ, ಇದು ಮೇಲ್ನೋಟದಲ್ಲಿ ನಿನಗೆ ಕಷ್ಟ ಅಂತ ಅನ್ಸುತ್ತೆ, ಆದ್ರೆ ದೇವರ ದೃಷ್ಟಿನಲ್ಲಿ ಇದು ಪರೀಕ್ಷೆ. ಒಂದು ನಿಮಿಷ. ಆದ್ರೆ ನಿಮ್ ವಿಷಯದಲ್ಲಿ ಏನೋ ಒಂದು ತಪ್ಪಾಗಿದೆಯಲ್ಲ. ನನ್ನಿಂದ ತಪ್ಪಾಗಿದೆಯಾ? ಈ ಹಿಂದೆ ಬೇಡ್ಕೊಳ್ಳುವಾಗ ಈಡೇರಿಸ್ತೀನಿ ಅಂತ ಅನ್ಕೊಂಡಿರೋ ಹರಕೆ ಒಂದು ಹಾಗೇ ಉಳ್ಕೊಂಡಿದೆ. ಅದನ್ನ ಈಗ ನೀವು ಈಡೇರಿಸಿದ್ರೆ ನಿಮ್ ಚಿಕ್ಕಮ್ಮ ಬೇಗ ಗುಣವಾಗ್ತಾರೆ. ಹರಕೆನಾ? ಬೇರೆಯವ್ರು ಅನ್ಕೊಂಡಿರೋದು ನನಗೆ ಹೇಗೆ ಗೊತ್ತಾಗತ್ತೆ ಸ್ವಾಮಿ? ಚಿಕ್ಕಮ್ಮ ಗುಣ ಆಗಲಿ ಅಂತ ಬೇಡ್ಕೊಂಡಿದ್ದಂತೂ ನಿಜ, ಆದರೆ ಯಾವುದೇ ಹರಕೆ ತೀರಿಸ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹುಡುಕಿದ್ರೆ ಹೇಗೆ? ನಿಮ್ ಚಿಕ್ಕಮ್ಮಂಗೋಸ್ಕರ ಬೇಡ್ಕೊಂಡಿರೋರು ನಿಮ್ ಪಕ್ಕದಲ್ಲೇ ಇದ್ದಾರೆ. ನಾಳೆ ನಿಮ್ಮ ಬದಲು ನಾನೇ ದೇವಸ್ಥಾನಕ್ಕೆ ಹೋಗ್ತೀನಿ. ಅತ್ತೆ ಬೇಗ ಹುಷಾರಾಗಿ ಬರಲಿ ಅಂತ ದೇವರಿಗೆ ಅಡಿ ಪ್ರದಕ್ಷಿಣೆ ಹಾಕಿ ಬರ್ತೀನಿ. ನೀವು ಇಲ್ಲೇ ಇದ್ದು ಅತ್ತೆ ಬೇಗ ಮನೆಗೆ ಬರಲಿ ಅಂತ ಬೇಡ್ಕೊಂಡ್ರೆ ಅಷ್ಟೇ ಸಾಕು. ಮಾವ, ನನಗೀಗ ನೆನಪಾಯ್ತು. ಮೊದಲನೇ ಸರಿ ಅತ್ತೆ ಆಸ್ಪತ್ರೆ ಸೇರಿದಾಗ ಕೆಂಡ ಹಾಯ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಆದರೆ ಅಡಿ ನಮಸ್ಕಾರ ಹಾಕಿ ನಿಲ್ಲಿಸ್ಬಿಟ್ಟಿದ್ದೆ. ಆದರೆ ಈ ಸಲ ಆ ಹರಕೆನ ತೀರಿಸ್ತೀನಿ ಮಾವ. ಬೇಡ ಬೆಳ್ಳಿ, ನೀನು ಈ ಹರಕೆ ತೀರ್ಸೋದು ಬೇಡ. ಮೊದಲೇ ನಿನ್ನ ಆರೋಗ್ಯ ಸರಿ ಇಲ್ಲ. ಹರಕೆ ತೀರ್ಸೋಕೋಗಿ ನಿನಗೇನಾದರೂ ಆದರೆ? ಇಲ್ಲ ಮಾವ, ನಾನೀಗ ಚೆನ್ನಾಗೇ ಇದ್ದೀನಿ. ಒಬ್ರು ಗುಣ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಹರಕೆ ತೀರ್ಸೋ ಶಕ್ತಿ ತಾನಾಗೆ ಬರುತ್ತೆ. ಈಗ ನನಗಿಂತ ಅತ್ತೆ ಗುಣ ಆಗಿ ಬರೋದು ಮುಖ್ಯ ಮಾವ. ಈ ಸರಿ ಶ್ರದ್ಧೆಯಿಂದ ಬೇಡ್ಕೊಂಡು ಯಾವುದೇ ಅಡ್ಡಿ ಆಗದೆ ಇರೋ ಹಾಗೆ ಕೆಂಡ ಹಾಯ್ತೀನಿ. ನಿಮ್ಮ ಮುಖದಲ್ಲಿ ನಗು ಕಾಣಬೇಕು. ಆ ನಗುಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಮಾವ. ಈ ಮಗು ಮುಖ ನೋಡಿದ್ರೆ ತಾಯಿ ತಾನಾಗೆ ಹಿಡಿದು ಬಂದು ಆಶೀರ್ವಾದ ಮಾಡಿರೋ ಹಾಗಿದ್ದಾಳೆ. ತಡ ಮಾಡಬೇಡಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಸ್ವಾಮಿ. ದಾರಿ ಸಿಗದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿದ್ದಾಗ ಒಂದೊಳ್ಳೆ ಸಲಹೆ ಕೊಟ್ರಿ. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ಆಶೀರ್ವಾದ ಮಾಡಿ ಸ್ವಾಮಿ. ಮಗಳೇ, ಬೆಳ್ಳಿ ಕೆಂಡ ಹಾಯೋದಕ್ಕೆ ರೆಡಿ ಆಗಿದ್ದಾಳೆ ಅನ್ನಿ. ಹೌದು ಮಗಳೇ.
ಬೇರೆಯವ್ರು ಏನೇ ಹೇಳಿದ್ರು ಅಳಿಯಂದ್ರು ಕೇಳೋದಿಲ್ಲ. ಬೆಳ್ಳಿ ಹೇಳಿದ್ರೆ ಮಾತ್ರ ಕೇಳ್ತಾರೆ. ಅತ್ತೆ ವಿಷಯ ಅಲ್ವಪ್ಪ, ಅದಕ್ಕೆ ಸ್ವಲ್ಪ ಜಾಸ್ತಿ ಸೆಂಟಿಮೆಂಟ್ ಇಟ್ಕೊಂಡಿದ್ದಾರೆ. ಮೊದಲೇ ಬೆಳ್ಳಿಗೆ ದೈವ ಕೃಪೆ ಇದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅತ್ತೆಗೆ ಹುಷಾರಾಗತ್ತೆ ಅಂತ ಹೇಳಿದ್ಮೇಲೆ ಕೇಳದೆ ಇರ್ತಾರ? ಕೇಳ್ತಾರೆ. ಬೆಳ್ಳಿಗೆ ಇದ್ದಿದ್ದಷ್ಟು ರೆಕ್ಕೆ ಪುಕ್ಕಗಳನ್ನ ಕಟ್ ಮಾಡಿದ್ರು ಹೇಗಾದ್ರೂ ಮಾಡಿ ಚಿಗುರ್ಕೊಂಡ್ಬಿಡ್ತಾಳೆ. ಸುಳೀಲ್ ಸಿಕ್ಕಾಕೊಂಡಾಗ ಒಂದ್ ಸಣ್ಣ ಗಿಡ ಕೂಡ ಕಾಪಾಡುತ್ತೆ ಅಂತಾರಲ್ಲ, ಹಾಗೆ ಇವಳು ಕಷ್ಟದಲ್ಲಿದ್ದಾಗ ಯಾವ್ದಾರ ಒಂದ್ ವಿಷಯದಲ್ಲಿ ವಿನ್ ಆಗೇ ಆಗ್ತಾಳೆ. ನಾವು ಬ್ಯಾಕ್ ಟು ಪೆವಿಲಿಯನ್ ಅಂತ ಬಾಲ ಮುದ್ರಕೊಂಡು ಹೋಗ್ಬೇಕಷ್ಟೇ. ಸಮಾಧಾನ ಮಾಡ್ಕೊಂಬಂದೆ. ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡೋಣ. ಹೇಗ್ ಸಮಾಧಾನ ಮಾಡ್ಕೊಳ್ಳಿಪ್ಪ, ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಈಗ ಬೆಳ್ಳಿ ಕೆಂಡ ಹಾಯೋದಕ್ಕೆ ರೆಡಿ ಆಗಿದ್ದಾಳೆ. ಒಂದ್ ವೇಳೆ ಆಪರೇಷನ್ ಚೆನ್ನಾಗಾಗಿ ಅತ್ತೆ ಗುಣ ಆದ್ರು ಅಂತ ಇಟ್ಕೊಳ್ಳಿ, ಎಲ್ಲ ಬೆಳ್ಳಿ ದೈವ ಭಕ್ತಿಯಿಂದ ಆಗಿತ್ತು. ಅವಳನ್ನ ಮನೆ ದೇವ್ರು ಅಂತ ತೇರಲ್ಲಿ ಕೂರ್ಸಿ ಮೆರವಣಿಗೆ ಮಾಡಿದ್ರು ಮಾಡ್ತಾರೆ. ನಾವ್ ಅದಕ್ಕೆ ಅವಕಾಶ ಕೊಡ್ಬಾರ್ದಪ್ಪ. ನಿನ್ ತಲೆಯಲ್ಲಿ ಏನ್ ನೋಡ್ತಾ ಇದೆ ಮಾಯಾ? ಭೈರ, ಕೆಂಡ ಹಾಯಕ್ ಹೋಗ್ತಿರೋ ಬೆಳ್ಳಿ ಅದೇ ಕೆಂಡದಲ್ಲಿ ಬಿದ್ದು ಸಾಯ್ಬೇಕು. ನೋಡೋರಿಗೆ ಅದೊಂದು ದೈವ ಕಾರ್ಯ ತರ ಕಾಣಿಸ್ಬೇಕು. ಆದ್ರೆ ಬೆಳ್ಳಿನ ಪರಲೋಕ ಕಳಿಸ್ತಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಅದು ಹೇಗೆ ಮಗಳೇ? ಅನ್ಕೊಂಡ್ರೆ ಎಲ್ಲ ಸಾಧ್ಯ ಆಗತ್ತೆ ಅಪ್ಪ. ಬೆಳ್ಳಿ ಅವಳಾಗವಳೆ ಕಾಲ್ ಜಾರಿ ಕೆಂಡಲ್ ಬಿದ್ದು ಸಾಯ್ಬೇಕು. ಹಾಗೆ ಮಾಡ್ಬೇಕು ನಾವು. ಎಲ್ರಿಗಿಂತ ಬೆಳ್ಳಿನೇ ಜಾಸ್ತಿ ಉಪವಾಸ ಮಾಡೋದು. ಆದರೆ ಅವಳು ತುಂಬ ಸುಸ್ತಾಗಿ ಕಾಲ್ ಜಾರಿ ಬೀಳೋ ಹಾಗೆ ಮಾಡೋದು ಹೇಗಮ್ಮ? ಹೇಳ್ತೀನಿ ಕೇಳಿ ಅಪ್ಪ. ಅವಳು ಕೆಂಡ ಹಾಯೋಕ್ಕೂ ಮುಂಚೆ ಅವಳಿಗೆ ತೀರ್ಥ ಕೊಡ್ತಾರೆ. ಅದರಲ್ಲಿ ಹೈ ಡೋಸೇಜ್ ಇರೋ ಮಾತ್ರೆ ಮಿಕ್ಸ್ ಮಾಡಿ ಅವಳು ಕುಡಿಯೋಗಿ ಮಾಡ್ಬೇಕು. ಆಗ ನಾವು ಅವಳನ್ನ ತಳ್ಳೋದೇ ಬೇಡ. ಅವಳಾಗವಳೆ ಬಿದ್ದು ಆ ಕೆಂಡದಲ್ಲಿ ಸುಟ್ಟು ಭಸ್ಮ ಆಗ್ತಾಳೆ. ಪೊಲೀಸ್ ಬಂದು ಆಕಸ್ಮಿಕ ಸಾವು ಅಂತ ರಿಪೋರ್ಟ್ ಬರೆದು ಹೋಗ್ತಾರೆ. ಹೇಗಿದೆ ಅಪ್ಪ? ಊರ್ ಜನ ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಅಂದ್ಕೊಂಡಿದ್ಯಾ? ಅವಳನ್ನ ಕಾಪಾಡಕ್ಕೆ ಬಂದೇ ಬರ್ತಾರೆ. ಊರ್ ಮಗಳಲ್ವಾ, ಬರ್ಲೇಬೇಕು. ಆದ್ರೆ ನಾವು ಅವ್ರ ಗಮನ ಬೇರೆ ಕಡೆ ಹೋಗುವಾಗ ಮಾಡ್ಬೇಕು. ಅಕ್ಕಪಕ್ಕದಲ್ಲಿ ಬೆಂಕಿ ಹಚ್ಚಿ ಆಗ ಎಲ್ರ ಗಮನ ಅಲ್ಲಿ ಹೋಗುತ್ತೆ. ಬೆಳ್ಳಿ ಒಬ್ಳೆ ಆಗ್ತಾಳೆ. ನಮ್ ಕೆಲ್ಸ ಸಲೀಸಾಗತ್ತೆ. ನೀನ್ ಹೇಳೋದೇನೋ ಸರಿ. ಒಂದ್ ವೇಳೆ ಮಾತ್ರ ಕೆಲಸ ಮಾಡ್ಲಿಲ್ಲ ಅಂದ್ರೆ? ಅದಕ್ಕೂ ದಾರಿ ಇದೆ. ಪೆಟ್ರೋಲಿಗೆ ಬೆಂಕಿ ಹಾಕಿದ್ರೆ ಹೇಗ್ ಜೋರಾಗಿ ಹತ್ಕೊಂಡು ಉರಿಯತ್ತೋ ಅಂಥದ್ರಲ್ಲಿ ನಾವು ಬೆಂಕಿಗೆ ಪೆಟ್ರೋಲ್ ಹಾಕಿದ್ರೆ ಹೇಗಿರುತ್ತೆ ಅಂತ ಲೆಕ್ಕ ಹಾಕೋರಿ. ನಮ್ಮ ಆಳ್ಗಳಿಗೆ ಹೇಳಿ ಪೆಟ್ರೋಲ್ನ ಪ್ಯಾಕೆಟ್ಸ್ಗಳಲ್ಲಿ ತುಂಬಿಟ್ಕೊಳಕ್ ಹೇಳಿ. ಬೆಳ್ಳಿ ಕೆಂಡ ಹಾಯೋಕ್ಕಾಗದೆ ಕಷ್ಟಪಡ್ತಿರ್ತಾಳೆ. ಆಗ ಯಾರಿಗೂ ಕಾಣದೇ ಇರೋ ಹಾಗೆ ಈ ಪೆಟ್ರೋಲ್ ಪ್ಯಾಕೆಟ್ಸ್ನ ಕೆಂಡಕ್ಕೆ ಹಾಕಕ್ಕೆ ಹೇಳಿ. ಆಗ ಬೆಂಕಿಲಿ ಸಿಕ್ಕಾಕೊಂಡಿರೋ ಚಿಟ್ಟೆ ತರ ಸುಟ್ಟು ಬೂದಿ ಆಗೋಗ್ತಾಳೆ. ಊರಿನ ಜನ ಬರೋಕ್ಕೂ ಆಗದೆ ಕಾಪಾಡೋಕ್ಕೂ ಆಗದೆ ಸೌಂಡ್ಲೆಸ್ ಆಡಿಯನ್ಸ್ ತರ ಸುಮ್ಮನೆ ನೋಡ್ತಾ ಇರ್ತಾರೆ. ಯಾರಿಗೂ ಅನುಮಾನ ಬರಲ್ಲ. ದೈವ ಕಾರ್ಯದಲ್ಲಿ ಏನೋ ತಪ್ಪಾಗಿರ್ಬೇಕು, ಅದಕ್ಕೆ ದೇವರು ಬೆಳ್ಳಿನ ತಾನೇ ಕರ್ಕೊಂಡ್ಬಿಟ್ಟ ಅಂತ ನಾಟಕ ಮಾಡಿದ್ರಾಯ್ತು. ಆ ಟೈಮಲ್ಲಿ ನೀನೆಲ್ಲಿರ್ತೀಯ? ನಾನು ಮುತ್ತುಮಾವನ ಜೊತೆ ಆಸ್ಪತ್ರೆಯಲ್ಲಿರ್ತೀನಿ. ಅಲ್ಲೇನೇನು ನಡೀತಿದೆ ಅಂತ ನನಗೆಲ್ಲ ಇನ್ಫಾರ್ಮೇಶನ್ ಗೊತ್ತಾಗ್ತಿರ್ಬೇಕು. ಸರಿಯಮ್ಮ. ಈ ವಿಷಯದಲ್ಲಿ ಆಪರೇಷನ್ ಸಕ್ಸಸ್ ಆಗಬೇಕು. ಜೊತೆಗೆ ಬೆಳ್ಳಿ ಅನ್ನೋ ಪೇಷಂಟ್ ಡೆಡ್ ಆಗ ಬೆಳ್ಳಿ ಚಟ್ಟದ ಮೇಲೆ ಹ್ಯಾಪಿ ಜರ್ನಿ ಅಂತ ಬರೆಯೋದಕ್ಕೆ ನಾನು ರೆಡಿ ಆಗಿರ್ತೀನಿ. ಅವಳು ಸತ್ಲು ಅನ್ನೋ ಗುಡ್ ನ್ಯೂಸ್ ಕೊಡೋದಕ್ಕೆ ನೀವು ರೆಡಿ ಆಗಿರ್ಬೇಕು. ನಾನು ಕಾಯ್ತೀನಿ. ಅಮ್ಮ ಚಾಮುಂಡಿ, ಇನ್ನು ಎಷ್ಟು ಪರೀಕ್ಷೆ ಮಾಡ್ತೀಯಮ್ಮ? ಒಂದೊಂದು ಜೀವ ಉಳಿಸೋದಕ್ಕೂ ಪ್ರತಿ ಸಲನೂ ಒಂದೊಂದು ಅವತಾರ ತಾಳಿ ಬರ್ತೀಯ. ಆದ್ರೆ ನನಗೆ ಇನ್ನೂ ಯಾಕೆ ಬಿಡುಗಡೆ ಕೊಡ್ತಾ ಇಲ್ಲ? ಒಂದು ಮುಗ್ಧ ಜೀವನ ಬಲಿ ಕೊಡೋದಕ್ಕೆ ರಣ ಹದ್ದುಗಳ ತರ ಕಾಯ್ತಾ ಇದ್ದಾರೆ. ನಿನ್ಗಿಷ್ಟನ ನಮ್ಮ ಮೇಲೆ ಪ್ರೀತಿ ಇರೋದು? ಅವ್ರು ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ ತಾಯಿ? ನೀನ್ ಮನ್ಸು ಮಾಡಿದ್ರೆ ಮಾತ್ರ ಬೆಳ್ಳಿನ ಕಾಪಾಡಕ್ಕಾಗೋದು. ದಯವಿಟ್ಟು ಕರುಣೆ ತೋರಿಸು ತಾಯಿ. ಬೆಳ್ಳಿನ ಕಾಪಾಡೋದಕ್ಕೆ ಅವಕಾಶ ಮಾಡಿಕೊಡು. ನಿನಗೆ ಕೈ ಮುಗಿದು ಬೇಡ್ಕೊತೀನಿ ತಾಯಿ.
ಅಮ್ಮ ಗುಣ ಆಗ್ಲಿ ಅಂತ ನಾವೇ ಯಾವ ಪೂಜೆನೂ ಮಾಡಿಲ್ಲ. ಆದ್ರೆ ಇವಳು ಮಾತ್ರ ಅದೇನೋ ಹರಕೆ ತೀರಿಸ್ತೀನಿ ಅಂತ ಬಂದ್ಬಿಟ್ಟಿದ್ದಾಳೆ. ಅಣ್ಣನ ಹತ್ರ ಒಳ್ಳೆಯವಳಾಗ್ಬೇಕಲ್ಲ. ನಾವು ಅವಳನ್ನೇ ತೀರಿಸ್ತೀವಿ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಗಟ್ಟಿ ಪಿಂಡ ಮಾವ, ಎಷ್ಟೊಂದು ಸಲ ಮಿಸ್ ಆಗಿದ್ದಾಳೆ. ಆದರೆ ಈ ಸಾರಿ ಮಾತ್ರ ಮಿಸ್ ಆಗಬಾರ್ದು. ಅಲ್ಲಿ ನೋಡಿ, ಹೋಗಿ ಶುರು ಹಚ್ಕೊಳ್ಳಿ. ಹೇಳಿದ ಕೆಲಸ ಮಾಡ್ದ? ನೋಡಿ ಅಣ್ಣ, ನೀವು ಹೇಳಿದ ಕೆಲಸ ಎಲ್ಲ ಆಗಿದೆ. ಜನರ ಗಮನ ಬೇರೆ ಕಡೆ ಹೋಗಿ ಮಾಡು, ಆಮೇಲೆ ಕೆಲಸ ಮುಗಿಸು. ನಡಿ. ಎಲ್ಲಿ ನಮ್ಮನೆ ಕೆಲಸದೊಳಗೆ ಕಾಣಿಸ್ತಲ್ಲ? ಅಲ್ಲಿ ನೋಡು ಬೈರ. ಮಾಯಾ, ಆಪರೇಷನ್ ಇನ್ನು ಎಷ್ಟೊತ್ತು ಅಂತ ಹೇಳಿದ್ದಾರೆ ಡಾಕ್ಟರು? ಇನ್ನೊಂದು 10-15 ಮಿನಿಟ್ಸಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೀವು ಎಲ್ಲಿಗೆ ಹೋಗಿದ್ರಿ ಮಾವ? ಚಿಕ್ಕಮ್ಮಂಗೆ ಒಳ್ಳೇದಾಗ್ಲಿ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸಕ್ಕೆ ಹೋಗಿದ್ದೆ. ಚಿಂತೆ ಮಾಡಬೇಡಿ ಮಾವ, ಎಲ್ಲ ಸರಿ ಹೋಗುತ್ತೆ. ಒಂದು ನಿಮಿಷ ಬಂದೆ ಮಾವ. ಏನಾಯ್ತಪ್ಪ? ಎಲ್ಲ ರೆಡಿಯಾಗಿದೆ ಮಗಳೇ. ಶರ್ಮಿಳಾ ಮತ್ತು ಬರೋ ಮಾತ್ರನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದಾಳೆ. ಬೈರ ಮತ್ತು ಅವನ ಕಡೆ ಹುಡುಗರು ಪೆಟ್ರೋಲ್ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಬೆಳ್ಳಿ ಕೆಂಡ ಹಾಯಕ್ಕೆ ಯಾವಾಗ ಶುರು ಮಾಡ್ತಾಳೋ ಆಗ ನಮ್ಮ ಕೆಲಸ ಶುರು ಮಾಡ್ತೀವಿ. ಸರಿಯಪ್ಪ, ಈ ಸಲ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಇಲ್ಲ ಮಗಳೇ, ಈ ಸಲ ಮಿಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಲೆಗೆ ಸಿಕ್ಕ ಹಾಕೊಂಡು ಮೀನು ಹೇಗೆ ವಿಲವಿಲ ಅಂತ ಒದ್ದಾಡುತ್ತೋ ಹಾಗೆ ಬೆಳ್ಳಿ ಬೆಂಕಿ ಮೇಲೆ ಬಿದ್ದು ವಿಲವಿಲ ಅಂತ ಒದ್ದಾಡಬೇಕು. ಒಂದು ಸಲ ಬಿದ್ದರೆ ಮುಗೀತು, ಅವಳು ಮತ್ತೆ ಮೇಲೇಳಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ಸಿಗೋದು ಅವಳ ಬೂದಿ ಮಾತ್ರ. ಸರಿಯಪ್ಪ, ನೀವೇ ಆಮೇಲೆ ಕಾಲ್ ಮಾಡಿ ಏನಾಗ್ತದೆ ಅಂತ ತಿಳಿಸಿ. ಸರಿಯಮ್ಮ. ಇದೇ ಕರೆಕ್ಟ್ ಟೈಮು. ಯಾರಿಗೂ ಗೊತ್ತಿಲ್ಲದೆ ಹೋಗಿ ಕೆಲಸ ಮುಗಿಸ್ಬಿಟ್ಟು ಬಾ. ಸರಿ. ಏನು ಯೋಚನೆ ಮಾಡ್ತಾ ಇದೀಯಾ? ಹೋಗು, ನಾನು ನೋಡ್ಕೊತೀನಿ ಅಂತ ಹೇಳಿದ್ನಲ್ಲ. ಸರಿ ಸರಿ. ಹಾಂ. ದೇವ್ರೆ, ನಾವು ಮಾಡ್ತಿರೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಇವತ್ತು ಅಮ್ಮನ ಆಪ್ರೇಷನ್ನು, ಅಮ್ಮಂಗೆ ಏನು ತೊಂದರೆ ಆಗಬಾರ್ದು. ಆದರೆ ಅವ್ನು ಬೆಳ್ಳಿ ಮಾತ್ರ ಈ ವ್ರತ ಮಾಡಬಾರ್ದು. ಅವಳು ಈ ವ್ರತ ಮಾಡೋಕ್ಕೆ ನಾವು ಬಿಡೋದು ಇಲ್ಲ. ಆರಾಮ? ಹಾಂ. ಏನು ಮುಖ ನೋಡ್ತಿದ್ಯಾ? ಬೇಗ.
ಮಾವ ಇನ್ನೊಂದು 5 ನಿಮಿಷದಲ್ಲಿ ಆಪರೇಷನ್ ಶುರುವಾಗತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಎಲ್ಲ ಸರಿ ಹೋಗುತ್ತೆ ಅಲ್ವಾ? ಎಲ್ಲ ದೇವ್ರ ಮೇಲೆ ಭಾರ ಹಾಕೋಣ, ಏನಾಗುತ್ತೋ ಆಗಲಿ. ಬೆಳ್ಳಿ, ಆ ದೇವರು ಅಂದರೆ ನಿನಗೆ ತುಂಬ ಇಷ್ಟ ಅಲ್ವಾ? ಅದಕ್ಕೆ ಆ ದೇವಿ ಸನ್ನಿಧಾನದಲ್ಲೇ ನಿನ್ನನ್ನು ಮೇಲಕ್ಕೆ ಕಳಿಸ್ತಿದ್ದೀವಿ. ಹ್ಯಾಪಿ ಜರ್ನಿ ಬೆಳ್ಳಿ. ಬೆಳ್ಳಿ, ಪೂಜೆ ಮಾಡ್ತೀಯ? ಪೂಜೆ ಈಗ ನೋಡ್ತೀನಿ ಕಣೆ, ಅದು ಹೇಗೆ ಪೂಜೆ ಮಾಡ್ತೀಯ ಅಂತ. ತಾಯಿ, ಇನ್ನು ನನ್ನ ಮೇಲೆ ನೀನು ಕರುಣೆ ಬಂದಿಲ್ವಾ? ನನಗೆ ಬಿಡುಗಡೆ ಭಾಗ್ಯ ಕೊಡು ತಾಯಿ. ಇದು ನನಗೋಸ್ಕರ ಅಲ್ಲ, ನೀನೇ ಎಲ್ಲ, ನಿನ್ನಿಂದನೇ ಎಲ್ಲ ಅಂತ ನಿನ್ನನ್ನೇ ನಂಬಿ ದಿನ ಪೂಜೆ ಮಾಡ್ತಾಳಲ್ಲ ನಿನ್ ಭಕ್ತೆ, ಆ ಬೆಳ್ಳಿಗೋಸ್ಕರ ನನ್ ಬಿಡುಗಡೆ ಭಾಗ್ಯ ಕೊಡು ತಾಯಿ. ಕಡೆಗೂ ನನ್ನ ಭಕ್ತಿಗೆ ಮೆಚ್ಚಿ ಬಂದ್ಯಲ್ಲ. ಕಷ್ಟದಲ್ಲಿರೋರಿಗೆ ಯಾವತ್ತೂ ಕೈ ಬಿಡೋಲ್ಲ ಅಂತ ನಿರೂಪಿಸ್ಬಿಟ್ಟೆ. ಮಗಳೇ, ಈ ಭೂಮಿ ಮೇಲೆ ಪ್ರತಿಯೊಂದು ಜೀವವು ಒಂದಲ್ಲ ಒಂದು ಕಾರಣದಿಂದ ಹುಟ್ಟುತ್ತದೆ. ಕೊನೆಗೆ ತನ್ನ ಪಾಪ ಪುಣ್ಯಗಳ ಆಧಾರದ ಮೇಲೆ ಸಾಯತು. ಆದರೆ ನಿನ್ನ ಪಾಪ ಪುಣ್ಯಗಳು ಆ ರೀತಿ ಇಲ್ಲ. ಅಕಾಲ ಮರಣ ಹೊಂದಿರೋ ನೀನು ಪೂರ್ತಿ ಮಾಡಬೇಕಾಗಿರೋ ಕೆಲಸ ಕಾರ್ಯಗಳು ಬಾಕಿ ಇವೆ. ಅದಕ್ಕಾಗಿ ಇನ್ನೂ ನೀನು ಆತ್ಮರೂಪದಲ್ಲಿ ಅಲೆದಾಡುತ್ತಿದ್ಯಾ. ಎಲ್ಲ ಕೆಲಸವನ್ನು ಪೂರ್ತಿ ಮಾಡಿದ ಮೇಲೆ ನಿನಗೆ ಶಾಂತಿ ಸಿಗುತ್ತದೆ. ನಿನ್ನ ಒಳ್ಳೆತನ, ಇನ್ನೊಬ್ಬರ ಮೇಲಿರೋ ಪ್ರೀತಿ, ಅಕ್ಕರೆ ಎಲ್ಲವನ್ನೂ ನಾನು ನೋಡಿದ್ದೇನೆ. ನಿನಗಿರೋ ಒಳ್ಳೆ ಉದ್ದೇಶಗಳೇ ಇವತ್ತು ನಿನಗೆ ಸಹಾಯ ಮಾಡುವುದು. ಹಾಗಾಗಿ ನಿನಗೆ ನಾನು ಇಂದು ಬಿಡುಗಡೆ ಭಾಗ್ಯ ಕೊಡುತ್ತಿದ್ದೇನೆ. ಆದರೆ ಒಂದೇ ಒಂದು ಸಮಸ್ಯೆ ಇದೆ ಮಗಳೇ. ನಿನ್ನ ಕಠೋರ ಶಕ್ತಿಗಳು ಬಂಧಿಸಿವೆ. ಅಷ್ಟೇ ಅಲ್ಲ, ನಿನ್ನನ್ನ ಈ ಲೋಕದಿಂದಲೇ ಕಳಿಸಬೇಕೆಂದು ಶಾಂತಿ ಪೂಜೆ ಸಹ ಮಾಡಿಸಿದ್ದಾರೆ. ಬಿಡುಗಡೆ ಮಾಡಿದ ಒಂದೇ ಒಂದು ನಿಮಿಷ ಮಾತ್ರ ನೀನು ಈ ಭೂಮಿ ಮೇಲಿರಲು ಸಾಧ್ಯ. ಅಯ್ಯೋ ತಾಯಿ, ನನ್ನನ್ನೇ ನಂಬಿರೋ ಜನಕ್ಕೆ ನನ್ನ ರಕ್ಷಣೆ ಕೊಡ್ಬೇಕು. ಕೆಟ್ಟವರಿಂದ ಅವರನ್ನ ಕಾಪಾಡ್ಬೇಕು. ನನ್ಗೆ ಮೋಕ್ಷ ಸಿಕ್ಕಿದ ಮೇಲೆ ಮುಂದಿನ ಜನ್ಮದಲ್ಲಿ ಪ್ರಾಣಿಯಾಗಿ ಹುಡ್ತೀನೋ ಪಕ್ಷಿಯಾಗಿ ಹುಡ್ತೀನೋ ಗೊತ್ತಿಲ್ಲ. ದಯವಿಟ್ಟು ನನ್ನನ್ನ ಈ ಕಷ್ಟದಿಂದ ಪಾರು ಮಾಡು ತಾಯಿ. ಯೋಚನೆ ಮಾಡಬೇಡ ಮಗಳೇ. ನಿನ್ನ ಈ ಎಲ್ಲ ಕಷ್ಟಕ್ಕೂ ಒಂದು ಪರಿಹಾರ ಇದೆ. ನಿನ್ ಕೃಪೆ ನನ್ ಮೇಲೆ ಎಲ್ಲಿ ತನಕ ಇರುತ್ತೋ ಅಲ್ಲಿವರೆಗೂ ಬೆಳ್ಳಿಗೆ ಒಳ್ಳೇದೇ ಆಗುತ್ತೆ. ನೀನ್ ಹೇಳಿ ಕೇಳ್ತೀನಿ ತಾಯಿ. ನನ್ ಬಿಡುಗಡೆ ಭಾಗ್ಯ ಕೊಡು.